ಈ ಅವಿವೇಕಿ ಸರ್ಕಾರಕ್ಕೆ ಜ್ಞಾನ ಇರಲಿಲ್ವಾ? 5 ದಿನದಿಂದ ನಾವು ಯಾರಿಗೂ ತೊಂದರೆ ಕೊಡದೆ ಬಂದಿದ್ದೀವಿ. 5 ದಿನದಿಂದ ಪಾದಯಾತ್ರೆ ಮಾಡಿದ್ದೀವಿ. 5 ದಿನದಿಂದ ನಾವು ಯಾರಿಗೂ ತೊಂದರೆ ಕೊಡದೇ ಪಾದಯಾತ್ರೆ ಬಂದಿದ್ದೀವಿ. ಈಗ ಸ್ವಾಮಿ ನಡೀತೀರಾ? ನಿಮಗೆ ಗೊತ್ತಿರ್ಲಿಲ್ವಾ? ರೈತರು ಸಿಟಿ ಒಳಗಡೆ ಬಂದ್ರೆ ಏನ್ ತೊಂದರೆ ಆಗುತ್ತೆ ಅನ್ನೋದು ನಿಮ್ಗೆ ಅರಿವಿರ್ಲಿಲ್ವಾ? ಸರ್ಕಾರಕ್ಕೆ ಒಳಗಡೆ ನೀವು ಸರ್ಕಾರ ಬಂದು ಮನವೊಲಿಸ್ಬೇಕಾಯ್ತು ರೈತರಿಗೆ. ಮುಂದೆ ಎಲ್ಲರೂ ಬಂದು ರೈತರುಗಳು ಇರ್ಲಿಲ್ವಾ? ಯಾರು ಜವಾಬ್ದಾರಿ ತಂದಿರ್ತಕ್ಕಂಥ ಸರ್ಕಾರ ಬಂದು ರೈತರ ಮನವೊಲಿಸ್ಬೇಕಾಯ್ತು. ಸಿಡಿ ತಡ್ಕೊಂಡು ಬಂದು ನೀವು ತೊಂದರೆ ಆಗುತ್ತೆ ಅಂತಂದ್ರೆ ನಾವು ಅಷ್ಟೊಂದಿನ ತೊಂದರೆ ಪಟ್ಟಿದ್ದೇವಲ್ಲ ಸ್ವಾಮಿ, ಇದು ಗೊತ್ತಿರ್ಲಿಲ್ಲ. 5 ದಿನದಿಂದ ನಾವು ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಸರ್ಕಾರ ನಾವು 5 ದಿನದಿಂದ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಸರ್ಕಾರಕ್ಕೆ ಗೊತ್ತಿರ್ಲಿಲ್ವಾ? ರೈತರು ಬೆಂಗಳೂರು ಬಂದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತದ ಮಧ್ಯೆ ಎಲ್ಲರೂ ಮೀಟ್ ಮಾಡಕತ್ತಿಲ್ವ ಸರ್ಕಾರ? ಯಾಕೆ ಇಲ್ಲಿ ಬಂದು ನಮ್ಮನ್ನ ಈ ತರ ತೊಡಿತೀರಾ? ನಾವೇನ್ ತೊಂದರೆ ಕೊಟ್ಟಿದ್ದೆವು? 5 ದಿನದಿಂದ ಪಾದಯಾತ್ರೆ ಬರ್ತಾ ಇದ್ದೀವಿ. ಯಾವುದೇ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟಿಲ್ಲ. ನಾವು ಇನ್ನು ಶಿಸ್ತಿನಿಂದ ನಾವು ಬರ್ತಾ ಇದ್ದೀವಿ. ಇನ್ನು ಕೊಡಲ್ಲ. ವಿಧಾನಸೌಧಕ್ಕೂ ತೊಂದರೆ ಕೊಡಲ್ಲ. ನಾವೇ ಎಲ್ಲರೂ ಲೀಡ್ ಮಾಡ್ಕೊಂಡು ಇಬ್ಬಿಬ್ರು ಬರ್ಬೇಕಂತ ಬಂದಿದ್ದೀವಿ. ಯಾಕೆ? ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದು ಅಂತ. ಯಾಕೆ ನಾವು ತೊಂದರೆ ಕೊಡ್ತೀರಾ ನೀವು? ನಮ್ಮನ್ನು ಇಲ್ಲಾಂದ್ರೆ ಸರ್ಕಾರ ಇಲ್ಲಿ ಕಳಿಸಿ. ಈಗ ಇಲ್ಲಿ ಬೆಂಗಳೂರು ಸಿಟಿ ಡಿಸ್ಟಿಕ್ ನೀವು ಫ್ರೀಡಂ ಪಾರ್ಕ್ ಅಲ್ಲಿ ಕೂತ್ಕೊಳ್ಳಿ. ನಾವು ನಿಮ್ಗೆ ಎಲ್ಲಾ ತರನು ಬಂದೋಬಸ್ತು ರಕ್ಷಣೆ ಅರ್ಥ ಆಯ್ತಾ? ನಮ್ಗೆ ಅವಕಾಶ ಕೊಡಿ. ಯಾಕೆಂದ್ರೆ ಬೇರೆಯವ್ರಿಗೆ ತೊಂದರೆ ಕೊಡ್ಬೇಕು. ವೆಹಿಕಲ್ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಇದುವರೆಗೂ. ನಾವು ರೈತರು ನಾವು ತೊಂದರೆ ಕೊಟ್ಟಿರೋದು. ಪೊಲೀಸ್ ಇಲಾಖೆಯವರು ತಡದಕ್ಕೆ ನಾವು ತೊಂದರೆ ಕೊಟ್ಟಿರೋದು. ಯಾವ ಪೊಲೀಸ್ ಇಲಾಖೆ ಹೇಳಿದ್ದು ನಮ್ಗೆ ಇಬ್ಬಿಬ್ರು ಬನ್ನಿ ಅಂತ? ಯಾರು ಹೇಳಿಲ್ಲ. ಯಾರು ಜವಾಬ್ದಾರಿ ತಕ್ಕಂದಿಲ್ಲ. ಪೊಲೀಸ್ನವರು ಜವಾಬ್ದಾರಿ ತಕ್ಕಂದ್ರೆ ಇಷ್ಟೊತ್ತಿಗೆ ಚಳವಳಿ ಹೆಂಗೆ ಆಗ್ಬೇಕಾಯ್ತು? ಜವಾಬ್ದಾರಿ ಸ್ಥಾನದಲ್ಲಿ ಸರ್ಕಾರ ಸರಿಯಾದ ರೀತಿ ಜವಾಬ್ದಾರಿ ತಕ್ಕಂದ್ರೆ ನಾವ್ಯಾಕೆ ಇಲ್ಲಿ ಗಂಟು ಬರ್ಬೇಕಾಯ್ತು? ನಮ್ಮನ್ನ ಖರ್ಚಾಕೋದು, ನಮ್ಮನ್ನ ಊಟ ತಿಂಡಿ ಮಾಡ್ಕೊಂಡು ಶಿಸ್ತಾಗಿ ಇಬ್ಬಿಬ್ರು 3 ಜನ ಬರ್ತಾ ಇದೀವಿ. ಯಾರಿಗೂ ತೊಂದರೆ ಕೊಟ್ಟಿಲ್ಲ ಸಾರ್ವಜನಿಕರಿಗೆ. ಆ ಉದ್ದೇಶ ನಮ್ದು ಅಲ್ಲ. ಸರ್ಕಾರ ಸರಿಯಾದ ರೀತಿ ನಡ್ಕೊಂಡಿದ್ರೆ ನಾವ್ಯಾಕೆ ಇಲ್ಲಿ ಬೀದಿ ಕೂತ್ಕೋಬೇಕಾಯ್ತು? ರೋಡಲ್ಲಿ ಸರಿಯಾದ ರೀತಿ ನಡೆಸ್ಕೊಳ್ಳಿ. ಒಂದಿಗೆ ನಾವು ರೋಡಲ್ಲಿ ಕೂತಿದ್ದೀವಿ. ಬಿಡಿ, ನಾವು ಎಲ್ಲ ಅಲ್ಲೆಲ್ಲ ಕೂತ್ಕೊಳ್ಳಿ. ರೈತರು ಎಲ್ಲೆಲ್ಲೇ ಕೂತ್ಕೊಳ್ಳಿ. ಯಾರು ಎದ್ದು ಬರಬೇಡಿ. ಅಲ್ಲೆಲ್ಲ ಕೂತ್ಕೊಳ್ಳಿ. ಅಲ್ಲೆಲ್ಲ ನಡ್ಕ ಬರ್ತಾ ಇಲ್ವಾ ಸರ್? ನಾವು ಸಾರ್ವಜನಿಕ ತರ ಹೋಯ್ತೀವಿ ಸರ್. ಅವ್ರು ಬರ್ತಾ ಇಲ್ವಾ ಸರ್? ಒಬ್ಬೊಬ್ರೆ ನಡ್ಕೊಂಡು ನಾವು ಒಬ್ಬೊಬ್ರೆ ಹೋಗ್ತೀವಿ ನಡ್ಕೊಂಡು. ಹೌದು ಸರ್, ನಾವು ಒಬ್ಬೊಬ್ರೆ ನಡ್ಕೊತೀವಿ. ಅದೇ ತರ ಹೆಂಗಲ್ಲಿ ಸಾರ್ವಜನಿಕರು ನಡ್ಕೊಂಡು ಬರ್ತಾ ಇದ್ದಾರೆ. ನಾವು ಯಾರು ತೊಂದರೆ ಕೊಡಿ ಒಬ್ಬೊಬ್ರೆ ನಡ್ಕೊಳ್ತೀವಿ. ಯಾವ ಕಾನೂನು ನಮ್ಗೆ ಕೇಳ್ತಾ? ಅವಾಗ ಯಾವ ಕಾನೂನು ಕೇಳ್ತಾ ಸರ್? ನಾವು ಒಬ್ಬೊಬ್ರೆ ನಡ್ಕೊ ಹೋಗ್ತೀವಿ. ನಾವು ಯಾರು ಗುಂಪುವಾಗಿ ಹೋಗಲ್ಲ. ಕಳಿಸಿ ಸರ್ ಸರ್ಕಾರನ ಇಲ್ಲಿಗೆ. ಈಗಲೇ ಕಳಿಸಿ. ಇವಾಗಲೇ ಕಳಿಸ್ತೀವಿ. ನಾವು ಒಳಗಡೆ ಕುತ್ಕೊತೀವಿ, ಸೈಡ್ ಕುತ್ಕೊತೀವಿ. ನಾವು ಸೈಡ್ ಇವ್ರಿಗೆ ಡೆಡ್ ಲೈನ್ ಕೊಡೋಣ. ಏನಂತೀರಾ? 1 ಗಂಟೆ ಒಳಗಡೆ ಸರ್ಕಾರ ಇಲ್ಲಿ ಬರ್ಲಿಲ್ಲ ಅಂತಂದ್ರೆ ನಮ್ಮನ್ನ ಅರೆಸ್ಟ್ ಆರು ಮಾಡ್ಲಿ, ಜೈಲ್ಗಾರು ಹಾಕ್ಲಿ, ಏನಾರು ಮಾಡ್ಲಿ. ಯಾರು ಚೌಟ್ರಿಗೆ ಹೋಗ್ಬೇಡಿ. ಎಲ್ಲ ಇಲ್ಲಿ ಸೈಡಲ್ಲಿ ಇಲ್ಲೇ ಕೂತ್ಕೊಳ್ಳಿ. ಎಲ್ಲ ಯಾರು ಹೋಗ್ಬೇಡಿ. ಸೈಡ್